ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಅತನೂರು ಗ್ರಾಮ ಪಂಚಾಯಿತಿಯ PDO ಅವರು ಅಧ್ಯಕ್ಷರ ಮಾತನ್ನು ಕೇಳ್ತಾ ಇಲ್ಲ. ಅಧ್ಯಕ್ಷರ ಮೇಲೆ ಪ್ರಕರಣವನ್ನು ದಾಖಲಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. PDO ಅವರು ನಮಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸಂಗೀತಾ ಕಾಂಬಳೆ ಅವರು PDO ಅವರ ಮೇಲೆ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ನಲ್ಲಿರ್ತಕ್ಕಂಥ ಸದಸ್ಯರಿಗೆ ಯಾವುದೇ ರೀತಿಯಾಗಿ ಮರ್ಯಾದೆ ಕೊಡೋದಿಲ್ಲ. ಏನಾದರೂ ಹೇಳೋಕೆ ಹೋದರೆ PDO ಅವರು ನಮ್ಮ ಮೇಲೇ ಕೇಸ್ ಹಾಕ್ತಾರೆ. ನಾವು ಅಭಿವೃದ್ಧಿ ಆದರೂ ಹೇಗೆ ಮಾಡೋಣ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲದೆ ಸುಮಾರು 130ಕ್ಕೂ ಹೆಚ್ಚು ಮ್ಯೂಟೇಷನ್ಗಳನ್ನು ಮಾಡಿದ್ದಾರೆ. ಅದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಹಿ ಇಲ್ಲದೆ ಆ ಹಣವನ್ನು ಕೂಡ ದುರ್ಬಳಕೆಯನ್ನು ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅಲ್ಲದೆ PDO ಅವರು ಸೂಕ್ತವಾಗಿ ಕೆಲಸ ಮಾಡ್ತಾ ಇಲ್ಲ. ಏನಾದರೂ ಹೇಳೋಕೆ ಹೋದರೆ ನಮ್ಮ ಮೇಲೆ ರೇಗಾಡ್ತಾರೆ, ನಮ್ಮ ಕರೆಯನ್ನು ಕಟ್ ಮಾಡ್ತಾರೆ ಅಂತ ತಮ್ಮ ಅಳಲನ್ನು ನಮ್ಮ ಮಾಧ್ಯಮದ ಎದುರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಗೀತಾ ಕಾಂಬಳೆ ಅವರು ತೋಡಿಕೊಂಡಿದ್ದಾರೆ. ಇನ್ನೂ ವಿಶೇಷ ಏನಪ್ಪ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ PDO ಅವರು ಊಟಕ್ಕೆ ಬೇಟ ಕೊಡಿಸ್ತಾರೆ ಅಂತ ಆರೋಪ ಸಹ ಮಾಡಿದ್ದಾರೆ. ಈ ಆರೋಪ ಎಷ್ಟು ಸತ್ಯ ಗೊತ್ತಿಲ್ಲ. ಆದರೆ ಈ ಆರೋಪವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಗೀತಾ ಕಾಂಬಳೆ ಅವರು ಇಂದು ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಂದು ನೋಡದೆ ನನ್ನ ಅಧಿಕಾರದ ದುರುಪಯೋಗ ಅವರೇ ಮಾಡಿಕೊಂಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಮೋಟೇಷನ್ ಮಾಡಿದ್ದು ಅದರಲ್ಲಿ ನನ್ನ ಸಹಿಯೇ ಇಲ್ಲ. ಅದರ ಮೋಟೇಷನ್ ಮಾಡಿದ್ದಾರೆ, ಅದರ ಹಣವನ್ನು ಕೂಡ ಲೂಟಿ ಮಾಡಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಗ್ರಾಮ ಪಂಚಾಯತ್ ಸದಸ್ಯರ ಜೊತೆಗೆ ಸರಿಯಾಗಿ ಮಾತನಾಡೋದಿಲ್ಲ. ಸುಮ್ಮನೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡುತ್ತಿದ್ದಾರೆ. ಗಮನಕ್ಕೆ ಅತನೂರು ಗ್ರಾಮಾಭಿವೃದ್ಧಿ ಕಾರ್ಯಕ್ಕೆ ಸಹಕಾರ ಮಾಡುತ್ತಿಲ್ಲ. ಅಲ್ಲದೆ ಇದರ ಬಗ್ಗೆ EO ಅವರಿಗೂ ಕೂಡ ಗಮನಕ್ಕೆ ತಂದರೂ ಅಫಜಲ್ಪುರ ತಾಲೂಕಿನ EO ಅವರು ಕೂಡ ಗಮನ ಹರಿಸ್ತಿಲ್ಲ. ಅವರದ್ದೇ ದರ್ಬಾರ್ ಎಂಬಂತೆ ವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಅಲ್ಲದೆ ಗ್ರಾಮ ಪಂಚಾಯತ್ ಸದಸ್ಯರನ್ನ ಊಟಕ್ಕೆ ಬೈಠಕ್ ಮಾಡಿಸ್ತಾರೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂಗೀತಾ ಕಾಂಬಳೆ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯತ್ನಲ್ಲಿ PDO ಅವರು ಯಾರ ಮಾತು ಕೂಡ ಕೇಳೋದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಮೇಡಮ್ ತಪ್ಪಾಗಿದಂತ ಊಟ ಬೇಟ ಹೊಡೆದಾರೆ ನಮ್ಮ ಸದಸ್ಯರು. ಮೇಡಮ್ ತಪ್ಪಾಗಿದಂತ ಊಟ ಬೇಟ ಹೊಡೆದಾರೆ ನಮ್ಮ ಸದಸ್ಯರು. ಮೇಡಮ್ ತಪ್ಪಾಗಿದಂತ ಊಟ ಬೇಟ ಹೊಡೆದಾರೆ ನಮ್ಮ ಸದಸ್ಯರು. ಬರೀ ಪಂಚಾಯತಿಗೆ ಹೋದ್ರೆ ಕೇಸ್ ಮಾಡ್ತೀನಿ ಅಂತೇಳ, ಬರೀ ಕೇಸ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ಏನೂ ಕೇಳಲೇಬಾರ್ದು. ಕೇಳಕ್ಕೆ ಹೋದ್ರೆ ಕೇಸ್ ಮಾಡ್ತೀನಿ ಅಂತಾರೆ. ಈಗ ಆಲ್ರೆಡಿ ನನ್ನ ಮೇಲೆ ಕೇಸ್ ಮಾಡಿದ್ದಾರೆ ಅವರು. ನಾವು ಯಾವ ಬೋಗಸ್ ಬಿಲ್ ಕೇಳಿಲ್ಲ, ನಾನು ಯಾವುದು ಹಗರಣ ಮಾಡಿಲ್ಲ. ನನ್ನ ಹತ್ರ ಎಲ್ಲ ಸಾಕ್ಷಿನೂ ಇದ್ದಾವೆ. ಒಟ್ಟು ಹಾಗೆ ಅಪೋಸಿಟ್ ಪಾರ್ಟಿ ಸದಸ್ಯರ ಮಾತು ಕೇಳಿ ನನಗೆ ಹಾಗೆ ಸಾಧಿಸಿದ್ದಾರೆ. ಅವ್ರು ಪಶ್ಚಾತ್ತಾಪ ಪಟ್ಟಿ ನಿಮ್ಮ ಮೇಲೆ ಕೇಸ್ ಮಾಡಬಾರ್ದು, ಪಶ್ಚಾತ್ತಾಪ ಪಟ್ಟಿ ನನ್ನ ರೆಕಾರ್ಡು ನನ್ನ ಹತ್ರ ಇದೆ ರೀ. 6 ತಿಂಗಳಾದ್ಮೇಲೆ ನಂಗೆ ಕಾಲ್ ಮಾಡಿದ್ರು ಅವರು. ಕಾಲ್ ಮಾಡಿ ಅದು ವರ್ಡ್ ಹೇಳಿ ನನಗೆ ಸಂಬಂಧ ರೀ, ಕಷ್ಟಪಡ್ತದೀನಿ ನಾನು. ಆಗಿಲ್ಲ ಸರ್, ಅದು ರೆಕಾರ್ಡ್ನು ನನ್ನ ಹತ್ರ ಇದೆ. ನಾನು ಅಧ್ಯಕ್ಷರು ಮೆಂಬರ್ಗಳು ಸಂಬಂಧ ಇಲ್ಲ ಅಂತ ರೆಕಾರ್ಡು ಅದಾರೆ. ಇದು ಆಡಳಿತ ವೆಚ್ಚಕ್ಕೆ ನಾವು ಯಾರೂ ಕೇಳಬಾರ್ದು ಅಂತಾರೆ ಅವರು. ಅದು ಕೂಡ ನನ್ನ ಹತ್ರ ರೆಕಾರ್ಡ್ ಇದ್ದಾರೆ, ಫೋನ್ ಕಾಲ್. ಗೊತ್ತಿಲ್ಲ ಸರ್, ಅವರಿಗೆ ಕೇಳ್ಬೇಕ್ರಿ. ಈ ಮುಂಚೆ ಮಾಡಿ ಪಂಚಾಯತಿ ಒಳಗೂ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಕೇಸ್ ಮಾಡಿ ಬಂದಾರೆ. ಕೇಸ್ ಮಾಡ್ಯಾರ ಸರ್. ಆಳದ ತಾಲೂಕು ಪಡಸಾವಳಿಗೆ ಮತ್ತು ಹಿತ್ತಲ್ಸಿರು ಕಷ್ಟಪಟ್ಟು ಕೆಲಸ ಮಾಡಿ GPS ಫೋಟೋ ಇದ್ದವ್ರಿ ನನ್ನ ಹತ್ರ. ನಂದು ಡೆಲಿವರಿ ಆಗಿ 3 ತಿಂಗಳಾಗಿತ್ತು ರೀ. ಸಿಸರಿನ್ ಕೇಸು, ಆಪ್ರೇಷನ್ ಆಗಿತ್ತು. ನನಗೆ ಬಂದು ಕೆಲಸ ಮಾಡಿದ್ರು, ನಾ ಮಾಡಲ್ಲ ಅಂದೆ ರೀ. ಅದಕ್ಕೆ ಇವ್ರು ಲೇಬರ್ಗೆ ಹಚ್ಚಿ ಕೆಲಸ ಮಾಡ್ಸೀನಿ ರೀ. ಸಾಕ್ಷಿ ಇವ್ರು ಫೋಟೋ ಮುಂದಿನ ದಿವಸ ಫೋಟೋ ಹೊಡ್ಸೀನಿ ರೀ. ಅಷ್ಟೆಲ್ಲ ಇದ್ರೆ 20,000 ರೂಪಾಯಿ ಬೋಗಸ್ ಬಿಲ್ ಕೇಳ್ತೀನಿ ಅಂತ ನನ್ನ ಮೇಲೆ ಕೇಸ್ ಮಾಡ್ಯಾರಿ. ಅವರು ಸಾರ್ವಜನಿಕವಾಗಿ ಬಂದವರು ಮೈದೂನ್ ಅಂತ ಹೆಸರು ಹಾಕಿ ಮೈದೂನ್ ಮೇಲೂ ಕೇಸ್ ಮಾಡ್ಯಾರಿ. ನನ್ನ 3 ತಿಂಗಳು ಖುಷಿ ತೊಗೊಂಡು ಇವ್ರು ನಿಂತಿದ್ರು ಪಂಚಾಯತ್ಯಾಗ. ಇವರು ಬಂದಾರಂತಂದು ಇವ್ರ ಮೇಲೆ ಕೇಸ್ ಮಾಡ್ಯಾರಿ. ಮನೆಗೆ ಯಾರು ಖುಷಿ ನೋಡೋರು ಬಟ್ ಇವ್ರು ನನ್ನ ಖುಷಿ ತೊಗೊಂಡು ನಿಂತಿರ್ರಿ ಅಲ್ಲಿ ಪಂಚಾಯತಿ ಒಳಗೆ. ನಾನು ಅವ್ರಿಗೆ ಲೆಕ್ಕಪತ್ರ ಕೇಳಕ್ಕೆ ಹೋಗೋಕ್ಕೆ ಬೋಗಸ್ ಬಿಲ್ ಕೇಳ್ತೀನಿ, ಸರ್ಕಾರಿ ಕೆಲಸ ಅಡ್ಡೆಪಡಿಸ್ತೀರಿ ಅಂತ ಕೇಸ್ ಮಾಡ್ಯಾರ.
ರೀ ನಿನ್ನ ಮೀಟಿಂಗ್ ಅವರೇ ಕ್ಯಾನ್ಸಲ್ ಮಾಡ್ಸ್ಯಾರಿ. ಸರ್ ಮಾತಾಡಿ ರೆಕಾರ್ಡು ನನ್ನ ಹತ್ರ ಇದ್ದಾರೆ. ನಿನ್ನೆ ಲೋಕಾಯುಕ್ತದಿಂದ ಅಧಿಕಾರಿಗಳು ಬಂದರು, ನಮ್ಮಲ್ಲಿ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡಿ ಹೋಗ್ಯಾರ. ಅವರು ಬೈದು ಹೋಗಿದ್ದಾರೆ ನೀನು ಅವರಿಗೆ. ನೀ ಅಧ್ಯಕ್ಷರ ಗಮನ ತರೋದು ಇವೆಲ್ಲ ಯಾಕೆ ಮಾಡ್ತೀವಿ? ಅಧಿಕಾರಿ ಮಾಡು, ನೀನು ಡ್ಯೂಟಿ ಮಾಡಕ್ಕೆ ಬಂದು ಡ್ಯೂಟಿ ಮಾಡು. ಅವ್ರು ಅಧ್ಯಕ್ಷರು ಆಡಳಿತ ಮಾಡ್ತಾರೆ, ನೀ ಯಾಕೆ ಮಾಡ್ತೀನಿ ಅಂತ ನೀನು ಅಧಿಕಾರಿಯವರು ಬಂದು ಗೀತಾ ಅವ್ರು ಮೇಡಮ್ ಅವ್ರು ಬಂದು ಅವ್ರಿಗೆ ಬೈದು ಹೋಗಿದ್ದಾರೆ. ನಾವು ಲೋಕಾಯುಕ್ತ ನೀನು ಗೀತಾ ಮೇಡಮ್ ಬಂದು ಹೋಗ್ಯಾರ. ಒಟ್ಟು ನಾನು ಪಂಚಾಯತಿಗೆ ಹೋಗಲಾರ್ದಂಗೆ ಮಾಡಿಟ್ರಿ. ನಾನು ಮಾಡೀನಿ ಸರ್, ಇವಾಗ ಮಾಡಿ ಬಂದೀನಿ. ಅವರೇ ಹೇಳಿದ್ರು ನನಗೆ ತಂದು ಕೊಡ್ರಿ ಸಾಕ್ಷಿ ಅಂದರು. ಸಾಕ್ಷಿ ಬೈದು ಕೊಟ್ಟು ಬಂದೀನಿ ಸರ್. ಇವಾಗ ಈಗ CS ಅವರು ಇಷ್ಟು ಸಾಕ್ಷಿ ಇಟ್ಕೊಂಡು ಒಂದು ಭ್ರಷ್ಟಾಚಾರ ಅಧಿಕಾರಿನ ಸಸ್ಪೆಂಡ್ ಮಾಡ್ತಾ ಇಲ್ಲ, ಯಾಕೆ? ನನಗೆ ನ್ಯಾಯ ಬೇಕಷ್ಟೇ. ಅಂತ ಭ್ರಷ್ಟಾಚಾರ ಅಧಿಕಾರಿನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಈ ಅಧಿಕಾರ ನಮ್ಮ ಸಚಿವರಾದ ಪ್ರಿಯಾಂಕಾ ಸರ್ ಅವರು ಕೊಟ್ಟಿದ್ದಾರೆ ಅವರಿಗೆ, CS ಅವರಿಗೆ. ಆದರೂ ಇವರು ಮಾಡ್ತಿಲ್ಲ. ಎಲ್ಲಿಗೆ ಹೋಗ್ಬೇಕ್ರಿ ಹೇಳ್ರಿ ನನ್ನ ನ್ಯಾಯ ಕೇಳೋಕ್ಕೆ? ಇವರು ಅಧಿಕಾರಿಗೆ ಸಪೋರ್ಟ್ ಮಾಡ್ತಾರೆ. ಮಾಡಲಿ ಅಧಿಕಾರಿ ಸಪೋರ್ಟ್ ಮಾಡಲಿ. ಭ್ರಷ್ಟಾಚಾರ ಅಧಿಕಾರಿಗೆ ಸಪೋರ್ಟ್ ಮಾಡ್ತಿದ್ದಾರಲ್ಲ, ಸಾಕ್ಷಿ ಸಮೇತ ಇದ್ರೂ ಭ್ರಷ್ಟಾಚಾರಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಊರಲ್ಲಿ ತುಂಬ ಸಮಸ್ಯೆ ಇದಾವ್ರಿ ನಮಗೆ. ಅವ್ರಿಗೂ ಕೊಟ್ಟಿವಿ ಸರ್ ಕಾಪಿ. ಎಲ್ಲರಿಗೂ ರೂಲ್ಸ್ ಪ್ರಕಾರ ಬಂದಿನಿ ಸರ್. ನಾನು ಯಾವುದು ಹಗರಣ ಇತ್ತು ನನ್ನ ಮೇಲೆ, ಯಾವ ಹಗರಣ ಇಲ್ಲ. ಇದ್ರೆ ನಾನು ಒಪ್ಕೊತೀನಿ. ನನ್ನ ಮೇಲೆ ಯಾವ ಹಗರಣ ಇಲ್ಲ. ತನಿಖೆ ಮಾಡಲಿ ಅವರು. ಇಲ್ಲಿವರೆಗೂ ಅವರೇ ನಂಗೆ ಟಾರ್ಚರ್ ಕೊಟ್ಟಿದ್ದು, ಇಲ್ಲಿವರೆಗೂ ನನಗೆ ಅವರೇ ಪ್ರಾಬ್ಲಮ್ ಕೊಟ್ಟಿದ್ದು. ಅಭಿವೃದ್ಧಿ ಅಧಿಕಾರಿಯಾಗಿ ಅಧ್ಯಕ್ಷರಿಗೆ ಕಿಮ್ಮತ್ತು ಕೊಡದೆ ಸ್ವತಃ ಗ್ರಾಮ ಪಂಚಾಯತಿಯಲ್ಲಿ ತಾವೇ ಸರ್ವಾಧಿಕಾರಿಗಳು ತಾವೇ ಮಾಡ್ತಿದ್ದಾರೆ. ನನ್ನ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ನನಗೆ ಯಾವುದೋ ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ. ಯಾವುದೇ ಸರ್ಕಾರಿ ಯೋಜನೆ ಬಗ್ಗೆ ಮಾತಾಡೋ ಡಿಸ್ಕಸ್ ಮಾಡೋಕ್ಕೂ ಒಂದು ಫೋನ್ ಕಾಲ್ ಮಾಡೋದಿಲ್ಲ, ಒಂದು ಇಂಟಿಮೇಷನ್ ಮಾಡೋದಿಲ್ಲ. ಮತ್ತು ನನಗೆ 1 ವರ್ಷ ಆಯಿತು ಸದಸ್ಯರಿಗೆ, ಅಧ್ಯಕ್ಷರಿಗೆ ಗೌರವಧನ ಕೊಟ್ಟಿಲ್ಲ ರೀ. ಇಲ್ಲಿವರೆಗೂ ಕೇಳಿದರೆ ಸತಾಯಿಸ್ತಾ ಇದ್ದಾರೆ. ಮೀಟಿಂಗ್ ಮಾಡಿದ್ರೆ ಮೀಟಿಂಗಿಗೆ ಸದಸ್ಯರಿಗೆ ಬರಬೇಡ ಅಂತ ಇಂಡೈರೆಕ್ಟಾಗಿ ಕಾಲ್ ಮಾಡಿ ಹೇಳ್ತಾರೆ. ಅಂದರೆ ಕೋರಂ ಭರ್ತಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರಿಗೆ. ನಿನ್ನೆ ಒಂದು ತೂತು ಸಭೆ ಇತ್ತು ರೀ ನನ್ನ ಪಂಚಾಯತಿಯಲ್ಲಿ. ಎಲ್ಲರಿಗೂ ನೋಟಿಸ್ ಕಳಿಸಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಕಾಲ್ ಮಾಡಿದ್ದೀನಿ. ಇಒ ಸರಿಗೂ ಕನ್ಫರ್ಮೇಷನ್ ಕೊಟ್ಟೀನಿ ರೀ ಅವರಿಗೆ. ಅವರು ಬಂದಿದ್ದಾರೆ ಪಂಚಾಯತಿಗೆ 8 ಗಂಟೆಗೆ. ಬಟ್ ನನ್ನ ಟೈಮಿಂಗು 9ವರೆಗೆ ಮೀಟಿಂಗ್ ಹೇಳಿದ್ದೀನಿ. ನಿನ್ನೆ 8ವರೆಗೆ PD ಅವ್ರು ಮೈಂಡ್ ಡೈವರ್ಟ್ ಮಾಡಿ 8ವರೆಗೆ ಕರೆಸಿದ್ದಾರೆ ಅವರಿಗೆ. ಇಒ ಸರ್ ನಂಗೆ ಕಾಲ್ ಮಾಡಿ ಟೈಮಿಂಗ್ ಕೇಳಿದ್ರೆ 9 ಗಂಟೆ ಅಂತ ಹೇಳಿದ್ದೀನಿ ಸರ್. ಸೊ ಹಾಗೆ ಅದೇ ರೀತಿ ಎಲ್ಲ ಸದಸ್ಯರಿಗೆ ಕಾಲ್ ಮಾಡಿ ಮೀಟಿಂಗ್ ಅಟೆಂಡ್ ಆಗಬೇಡ್ರಿ ಅಂತ ಹೇಳಿದ್ದಾರೆ ಎಲ್ಲರೂ. 17 ಜನ ಮೆಂಬರ್ಸ್ ಇದ್ದೀವಿ ರೀ. ಇಲ್ಲ 9 ಜನ ಕೊರಂ ಭರ್ತಿ ಆಗಬಾರ್ದಂತ. ಹಾಂ ಸರ್. ಹಾಂ 10 ಒಂದೇ ಬೋಗನಹಳ್ಳಿ. ಹಾಂ ಬೋಗನಹಳ್ಳಿ ಸರ್. 9 ಜನ ಕೊರಂ ಭರ್ತಿ ಆಗಬಾರ್ದಂತ ಕೆಲವೊಂದು ಮೆಂಬರ್ಸ್ಗಳಿಗೆ ಹೇಳಿದ್ದಾರೆ. ಹಾಂ ಸರ್ ಕನ್ಫರ್ಮೇಷನ್ ಏನೋ ಸರ್. ಅವ್ರದ್ದು ಬಂದು 1 ವರ್ಷ ಆಯಿತು. ನಾನು ಅಧ್ಯಕ್ಷ ಆಗಿ ಅವ್ರಿಗೇನೂ ಕ್ವಶನ್ ಮಾಡಬಾರ್ದು, ಅವ್ರಿಗೇನೂ ನಾನು ಕೇಳಬಾರ್ದು. ಎಲ್ಲನೂ ನಾನೇ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ. ಅನುಷಾ ಅಷ್ಟಗಿ. ಅನುಸೂಯ ಅಷ್ಟಗಿ. ಹಾಂ ಸರ್. ಹಾಂ ಸರ್ 1 ವರ್ಷದ ಸರ್. ಹಾಂ ಸದಸ್ಯರದು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರದು. ಇದ್ರ ಬಗ್ಗೆ ಇಒ ಸರಿಗೆ ಆಲ್ರೆಡಿ ಕಂಪ್ಲೇಂಟ್ 3-4 ಸರಿ ಕೊಟ್ಟಿದ್ದೀನಿ ಸರ್. ನಾನು ಕೊಡ್ತಾರೆ ಅಂತ ಹೇಳ್ಕೊತಾ ಬಂದಾರೆ ಅವರು. ಅಧ್ಯಕ್ಷರ ಗಮನಕ್ಕೆ ಹಾಂ ಸರ್ ಮೊಟೇಷನ್ ಮಾಡಿದ್ದಾರೆ ಸರ್. ಮೊಟೇಷನ್ ಅಕ್ರಮ ಮಾಡಿದ್ದಾರೆ. ಮನಿ ಮೊಟೇಷನ್ 130 ಮೊಟೇಷನ್ ರೀ. ಅಧ್ಯಕ್ಷರ ಸೈನು ಇಲ್ಲ ಅದಕ್ಕೆ. ಹಾಂ ಸರ್ ಸೈನ್ ಇಲ್ಲದೆ ಅವರೇ ಮಂಜೂರಾತಿ ಮಾಡಿ ಅವರೇ ಸಾರ್ವಜನಿಕರಿಗೆ ಹಂಚಿದ್ದಾರೆ ಸರ್. ಇದನ್ನು ಕೇಳೋಕ್ಕೆ ನಾನು ಪಂಚಾಯತಿಗೆ ಹೋದರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ಯಾರ ಅಂತ ನನ್ನ ಮೇಲೆ ಕೇಸು ದಾಖಲೆ ಮಾಡಿದ್ದಾರೆ. ಅದು ಪ್ಲಸ್ GPS 20,000 ರೂಪಾಯಿ ಕೆಲಸ ಮಾಡೀನಿ ಸರ್ ನಾನು. ಅದು 20,000 ರೂಪಾಯಿದು GPS ಫೋಟೋನೂ ಇದೆ ನನ್ನ ಹತ್ರ ಸಾಕ್ಷಿ. ಅದನ್ನು ಕೇಳೋಕೆ ಹೋದರೆ ಬೋಗಸ್ ಬಿಲ್ ಕೇಳ್ತಾರೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ ಅಂತ ನನ್ನ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಮೈದನ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ ಆಲ್ರೆಡಿ. ಇದು ಕೇಸ್ ದಾಖಲೆಗೆ 1 ವರ್ಷ ಆಯಿತು. ಬಂದು 3 ತಿಂಗಳಿಗೆ ನನ್ನ ಮೇಲೆ ಹಗೆ ಸಾರಿಸಿ ಕೇಸ್ ಮಾಡ್ಯಾರ ಇವರು. ಹಾಂ ಸರ್ 130 ಮೊಟೇಷನ್ ನನ್ನ ಕೈ ಸಿಕ್ಕಿದ್ದು 30. ಹಾಂ ಸರ್ ಇಒ ಸರಿ ಕೊಟ್ಟೀನಿ ರೀ, CO ಸರಿ ಕೊಟ್ಟೀನಿ ರೀ, ಮ್ಯಾಲೆ ಉಮಾಮದನ್ ಕಮಿಷನರ್ ಕೊಟ್ಟೀನಿ ರೀ, ಮಿನಿಸ್ಟ್ರಿಗೆ ಕೊಟ್ಟೀನಿ ರೀ. ಯಾರು ಇಲ್ಲ. CS ಕಡೆಯಿಂದ ಇಒ ಕಡೆಯಿಂದ ಕರ್ತವ್ಯ ಲೋಪ ಅಂತ ಬಂದದ್ರಿ. ಅದಕ್ಕೆ ಆ್ಯಕ್ಷನು CS ಅವ್ರು ತೊಗೊಳ್ತಿಲ್ಲ. ಆಯ್ತು ಸರ್ ಎಲ್ಲನೂ ತಂದೀನಿ ಸರ್. ಜಿರಾಕ್ಸ್ ಅಲ್ಲ ಕೊಡ್ತೀನಿ, ಗೋಸ್ವಾಮಿ ಜಿರಾಕ್ಸ್ ತಂದಿದ್ದೀನಿ.
ಹಾಂ ಸರ್, ಎಲ್ಲರಿಗೂ ಒಂದೊಂದು ಕಾಪಿ ಮಾಡಿದ್ದೀನಿ. ಕಾಪಿ ತಪ್ಪೈತೆ ರೈಟ್ ಸರ್. ಸುಧಾಕರ್ ಹಚ್ಚಿರ ಫೋನ್. ಕರ್ತವ್ಯ ಲೋಪ ಅಂತೇಳಿ ಹಾಂ ಸರ್. ಸರ್ ಮೀಟಿಂಗ್ ಇದುವರೆಗೂ ಒಂದೇ ಒಂದು ನಿಯಮ ಹೇಳಿ ಸರ್. ಒಂದೇ ಒಂದು ಮೀಟಿಂಗ್ ಮಾಡಿರಿ ಸರ್. ಅದು ಡಿಸೆಂಬರಲ್ಲಿ ಆಗಿದೆ ಸರ್, ಸಂತಿ ಹರಾಜ್ ಮೀಟಿಂಗು. ಅವು ಸಂತಿ ಹರಾಜು ಅಮೌಂಟು ಡಿಸಿಷನ್ ಸರ್. ಅವು 15 ಫೈನಾನ್ಸ್ ಸರ್. 15 ಫೈನಾನ್ಸ್ ಕಾಮಗಾರಿಕೆ ಕೆಲಸಗಳು ಮಾಡ್ಯಾರ ಸರ್, ಅವರಾಗೆ ಖುದ್ದಾಗಿ ಮಾಡಿದ್ದಾರೆ. ಕೆಲವೊಂದು ಮೆಂಬರ್ಗಳು ಮಾಡಿದ್ದಾರೆ, ಉಳಿದು ಅವರೇ ಮಾಡ್ಯಾರ ರೀ. ಹಾಂ, ಇವ್ರು ಇದ್ದಾಗೆ ಆಗಿದ್ರಿ. 22 ಲಕ್ಷದಿಂದ 25 ಲಕ್ಷವರೆಗೂ ಕಾಮಗಾರಿಕೆ ಆಗಿದ್ರಿ. ಒಂದು GB ಮೀಟಿಂಗ್ ಅಂತ ಕರೆದಿದೆ ಸರ್ ಅದರಲ್ಲಿ. ಆ ನಂತರ ಇನ್ನೊಂದು ಆಗ್ಯಾರ ಸಂತಿ ಹರಾಜು ಅಂತಂದು. ಸಂತಿ ಹರಾಜು ಅಂತ ನಮ್ಮ ಊರ್ದು. ಹಾಂ, ಸಂತಿ ಹರಾಜು. ಅವೆರಡೇ ಮೀಟಿಂಗ್ ಸರ್ ಆಗಿದ್ದು. ಹಾಂ ಸರ್, ಡಿಸೆಂಬರ್ ತಿಂಗಳಲ್ಲಿ. ಹಾಂ, 24 ಡಿಸೆಂಬರ್. ಹಾಂ ಸರ್. ಅವ್ರು ಬಂದು ಒಂದು ವರ್ಷದ ಒಂದು ಮೀಟಿಂಗ್ ಮಾಡಿ ಸರ್. ಮೀಟಿಂಗ್ ಮಾಡ್ತೀನಿ, ನಾನು ಇಡ್ತೀನಿ. ಎಲ್ಲ ಸದಸ್ಯರು ಆಬ್ಸೆಂಟ್ ಆಗೋ ಥರ ಅವ್ರು ಮಾಡ್ತಿದ್ದಾರೆ. ಈಗ ಇದೆ ಸರ್, ಕಾಪರೇಷನ್ ಇಲ್ಲ ಅಂತಿಲ್ಲ, ಸದಸ್ಯರ ಕಾಪರೇಷನ್ ಇದೆ. ಕೆಲವೊಂದು ಒತ್ತಡದಿಂದ ಅವರು ಹಂಗೆ ಮಾಡ್ತಿದ್ದಾರೆ. ಸದಸ್ಯರಿಗೆ ಕೆಲವೊಂದು ಒತ್ತಡ ಬಂದಿದ್ದಾವ್ರಿ, ರಾಜಕೀಯ ಒತ್ತಡಗಳು ಇದ್ದಾವೆ ಸರ್. ಚಾರ್ಜ್ ಇದ್ದಾರೆ. ಹಾಂ, ಇನ್ಚಾರ್ಜು ಗಣಗಾಪುರಕ್ಕೆ ಹೋಗ್ಯಾರ ರೀ, ದೇವನ ಗಣಗಾಪುರಕ್ಕೆ. ಹಾಂ, ಇನ್ಚಾರ್ಜ್ ಅಂತ ರೀಸೆಂಟ್ಲಿ 6 ಮಂತ್ ಐತ್ರಿ ತೊಗೊಂಡು. ಹಂಗೆ ಅಂತ ಏನಿಲ್ಲ ಸರ್, ನಾವು ಇದ್ದಿದ್ದು ಹೇಳ್ತೀವಿ. ನಾವು BJP ಪಾರ್ಟಿದವ್ರೆ. ಆ ಕಾಂಗ್ರೆಸ್ ಪಾರ್ಟಿದ ಅಪೋಸಿಟ್ ಮೆಂಬರ್ಗಳನ್ನ ತೊಗೊಂಡು ಈ ಥರ ನನ್ನ ಮೇಲೆ ಹಾಗೆ ಸಾಸ್ತಾ ಇದ್ದಾರೆ. ಹಾಂ, ಅದ ರೀ, ಅದದ್ರಿ ಹೇಳ್ತಿದ್ದೀನಿ, ಕುಲ ಇದ್ದೀನಿ. ನಾವು BJP ಪಾರ್ಟಿದವ್ರಿ. ಅವರು 6 ಜನ ಇದ್ದಾರೆ ಸರ್. ಇಲ್ಲ, ನಾವು 9 ಜನ ಇದ್ದೀವಿ BJPದವರು. ಕಾಂಗ್ರೆಸ್ 6-7 ಜನ ಅಷ್ಟೇ ಇದ್ದಾರೆ ಅವರು. ನಾವು BJPದವ್ರು 9 ಜನ ಇದ್ದೀವಿ ರೀ. 130 ಒಂದೊಂದು ಮೊಟೇಷನ್ಗೆ 3-4 ಸಾವಿರ ರೂಪಾಯಿ ತೊಗೊಂಡಿರ್ತಲ್ಲ. ಹೆಂಗೆ ಬೇಕಂತ ತೊಗೊಂಡಿರ್ತಾರೆ ದುಡ್ಡು. ಹೋಗಿನ ಸರ್, ಮತ್ತೆ ಕೇಸ್ ಮಾಡ್ಯಾರಿ ನನಗೆ. ಇವೆಲ್ಲ ಕೇಳಬಾರ್ದು ನೀವು. ಸರ್ಕಾರಿ ಕೆಲಸ ಅಡ್ಡಿಪಡಿಸಿನ ಅಂತ ಕೇಸ್ ಮಾಡ್ಯಾರಿ ನನ್ನ ಮೇಲೆ. ಒಟ್ಟು ನಾನು ಪಂಚಾಯತಿಗೆ ಹೋಗಬಾರ್ದು, ಅವ್ರಿಗೇನು ಕ್ವಶನ್ ಮಾಡಬಾರ್ದು. ಅವ್ರು ಹೇಳ್ದಂಗೆ ನಾನು ಕೇಳ್ಕೊತಿರ್ಬೇಕು. ನಂದು ಕಾಲೇಜ್ ಡಿಗ್ರಿ, ಅವ್ರದ್ದು ಕಾಲೇಜ್ ಡಿಗ್ರಿ. ಈಗ ಇಲ್ಲಿವರೆಗೂ ಅವ್ರು 3 ನಂಬರ್ ಚೇಂಜ್ ಮಾಡ್ಯಾರಿ. ಅವ್ರು ಕಾಲೇಜ್ ಚೆಕ್ ಮಾಡಿರಿ, ನಾನು ಕಾಲೇಜ್ ಚೆಕ್ ಮಾಡಿರಿ. ಇಲ್ಲಿವರೆಗೂ ಅವ್ರದ್ದು ಇನ್ಕಮಿಂಗ್ ಕಾಲ್ ಇಲ್ಲ. ಮಾಡಿದ್ರು ಅಷ್ಟೇ ಹಾಂ ಕಟ್ ಮಾಡೋದು. ನಾನು ಮಾಡಿದ್ರು ಇಂಡೈರೆಕ್ಟಾಗಿ ಕಟ್ ಮಾಡೋದು. ಡೆವಲಪ್ಮೆಂಟ್ ಮಾಡ್ಯಾರಿ, ಅರ್ಧಂಬರ್ಧ ಡೆವಲಪ್ಮೆಂಟ್ ಮಾಡಿ. ಅವ್ರು ಸತತ ಅವೇ ಮಾಡ್ತಾರೆ. ಅವ್ರು ಅಧಿಕಾರಿಗೆ ಡೆವಲಪ್ಮೆಂಟ್ ಮಾಡಬಾರ್ದು. ನಾವು ಮಾಡೋದನ್ನ ಅವರು ನಿಂತು ಚೆಕ್ ಮಾಡಿ ಅವರು ಇದು ಕೊಡ್ಬೇಕು ರಿಪೋರ್ಟ್ಸು. ಅವರೇ ಮಾಡ್ತೀನಿ ಅಂತ, ನನ್ನ ಕೆಲಸನೂ ಅವರೇ ಮಾಡ್ತೀನಿ ಅಂತಾರೆ. ಮಾಡಿರಿ, ಅರ್ಧಂಬರ್ಧ ಕೆಲಸ ಮಾಡಿರಿ. ಭಾಳ ನನಗೆ ಮಾಡಿಲ್ರಿ. ನಾನು ಕೊಟ್ಟೇ ಇಲ್ರಿ ಕೆಲಸನೇ. ಎಷ್ಟೋ ಸಲ ಕೇಳಿಲ್ರಿ, ಅಧ್ಯಕ್ಷರಿಗೆ ಏನಾದ್ರು ಕೆಲಸ ಕೊಡ್ತಿರಲ್ಲ, ನಾನು ಕೊಡ್ತೀನಿ ಅಂತ ಇಲ್ಲಿವರೆಗೂ ದಮ್ನಿಸ್ತೀರಿ. ಮತ್ತು ಅದೇ ಸರ್ ಮೊಟೇಷನ್ದು ಮಾಡ್ಯಾರ. ಚೆಕ್ ಮೇಲೆ 15 ಫೈನಾನ್ಸ್ ನಂದು ಅವ್ರದ್ದು ಕಮೆಂಟ್ ಇರುತ್ತೆ. 15 ಫೈನಾನ್ಸ್ ಏನೇನು ಪ್ರಾಬ್ಲಮ್ ಬಂದಿಲ್ಲ. ಇಲ್ಲಿ ಬಂದಿರೋದು ಮೊಟೇಷನ್, ಟ್ಯಾಕ್ಸ್ ಅಮೌಂಟ್ನ ಕರ ವಸೂಲಿನ ಜಮಾ ಮಾಡೋದೆ, ಬ್ಯಾಂಕಿಗೆ ಜಮಾ ಮಾಡೋದೆ, ನಂದು ಅವ್ರದ್ದು ಸಿಗ್ನೇಚರ್ ಡ್ರಾ ಮಾಡೋದೆ. ತಾವೇ ಖರ್ಚು ಕಂಟಿನ್ಯೂ ಖರ್ಚು ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ನಿಮ್ಮ ಕೈಯಲ್ಲಿದೆ ಸರ್. ಅವರು ಜಮಾನೇ ಮಾಡಿಲ್ಲಲ್ರಿ. ಜಮಾ ಮಾಡಿದ್ರೆ ತಾನೇ ಸಿಗ್ನೇಚರ್ ಮಾಡ್ಬೇಕು. ನಾನು ಜಮಾನೇ ಮಾಡಿಲ್ರಿ. 6 ತಿಂಗಳಿಂದ ಜಮಾನೇ ಮಾಡಿರಿ. ಹೆಂಗೆ ಬೇಕಂಗೆ ಖರ್ಚು ಮಾಡ್ಕೊತ ಹೋಗ್ಯಾರಿ ಅವರು. ಕೇಸ್ ಮಾಡಿದಾರೆ ಹಿಡಿದು ನಾನು ಪಂಚಾಯತಿಗೆ ಒಂದಿನ ಹೋಗ್ತೀನಿ, ಒಂದಿನ ಬಿಡ್ತೀನಿ. ಕೇಸೇ ಮಾಡ್ತಾರೆ. ಮಾತಿದ್ರೆ ಕೇಸ್ ಅಂತಾರೆ ಅವರು. ಇವಾಗಿದೆ ಸರ್ ನಮ್ಮ ಹತ್ರ ಆಲ್ರೆಡಿ ಇದಿತ್ತು ರೀ ಮಷಿನ್. ನಮ್ಗೆ 3 ಮಂತ್ಸ್ ಆಯ್ತು ರೀ ಮಷಿನ್ ಬಂದು. ಮೊದಲೆಲ್ಲ ನಮ್ಮದು ನಮ್ಮ ಹತ್ರ ಈಗ ರೀಸೆಂಟ್ಲಿ ಮೇಲೆ ಸರ್ ಯೂಸ್ ಮಾಡಿಲ್ಲ ರೀ ಬಿಲ್ ಕಲೆಕ್ಟರ್. ಈ ರೀಸೆಂಟ್ಲಿ ನಾನು ಅವಾಗೆಲ್ಲ ಚೀಟಿ ಮುಖಾಂತರನೇ ಕರ ವಸೂಲಿ ಮಾಡಿದ್ದಾರೆ ಸರ್. ಅದ್ರ ಅಮೌಂಟ್ನೂ ಅವ್ರ ಹತ್ರ ನೋಡಿ. POS ಮಷಿನ್ಲಿಂದ ಜಾಸ್ತಿ ಅಮೌಂಟ್ ಡ್ರಾ ಮಾಡಲ್ಲ ಸರ್ ಅವರು. ಮಾಡಲ್ರಿ ಅವರು. ಮತ್ತೆ ಏನದ ಕೈ ಬರಲಿಂದ ಬರೆದು ಕೊಡ್ತಾರೆ. ಕೇಳಿದ್ರೆ ಅದಕ್ಕೆ ಊರನ್ ಜನ ಕೈ ಬರಗನೆ ಕೊಡು ಅಂತಂದ್ರೆ ಅಂತ ಬಿಲ್ ಕಲೆಕ್ಟರ್ ನನಗೆ ಹೇಳಿದ್ದಾರೆ. ಈಗ ಮಷಿನ್ ಥ್ರೂ ಬಂದ ಫುಲ್ ಟೈಟ್ ಆಗಿದ್ರೆ ಅವರಿಗೆ. ಮೊದಲೆಲ್ಲ 6 ತಿಂಗಳಿಂದ ಇದೆಲ್ಲ 3 ಲಕ್ಷ ಜಮಾ ಖರ್ಚು ಮಾಡ್ಯಾರಿ. ಅದು ಮೊನ್ನೆ 20 ಹಾಂ ಸರ್ ನಡೆದವ್ರಿ. ನನ್ನ ಗಮನಕ್ಕಿಲ್ಲ ಸರ್. ಅದು ಅವರೇ ಸ್ಟಾರ್ಟ್ ಮಾಡಿದ್ದಾರೆ, ನನ್ನ ಗಮನಕ್ಕಿಲ್ಲ ರೀ. ಅದು ಆಲ್ರೆಡಿ 3 ಮಂತ್ ಸಹಿ ಬೇಕ್ರಿ. 69 ಅಧ್ಯಕ್ಷರ ಸಹಿ ತಗೊಂಡ, ಅದಕ್ಕೆ ಸೈನ್ ತಗೊಂಡಿಲ್ಲ ಅವರು. ಯಾವುದಕ್ಕೂ ಅಧ್ಯಕ್ಷ ಕೇಳಲ್ಲ ಇದುವರೆಗೂ. ನಾನು ಕಾಲೇ ಮಾಡಲ್ರಿ ಅವರು. ಕಾಲೇ ಮಾಡಲ್ರಿ. ಪಂಚಾಯತಿಗೆ ಹೋಗಿ ಕೂತ್ರೆ ನಾನು ಚೇಂಬರ್ಗೆ ಅವ್ರು ಫೋನ್ ಹಿಡ್ಕೊತಾರೆ, ಹೊರಗೆ ಹೋಗ್ಬಿಡ್ತಾರೆ ಮಾತಾಡ್ಕೊತ. ಮತ್ತೆ ಇಮಿಡಿಯೇಟ್ ಜೋರಾಗಿ ಮಾತಾಡ್ತೀರಿ, ಜೋರಾಗಿ ಮಾತಾಡ್ತೀರಿ, ಸ್ವಲ್ಪ ಇದು ಮಾತಾಡ್ರಿ, ಅವಾಜ್ ಹೇಗೆ ಆಗ್ತೀರಿ ಅಂತ ಅಂದಕ್ಕೆ ಮೇಡಮ್ ತಪ್ಪಾಗ್ಯದ ಅಂತ ಊಟ ಬೇಟ ಹೊಡೆದಾರಿ ನಮ್ಮ ಸದಸ್ಯರು.
ಅದಕ್ಕೆ ರೆಕಾರ್ಡ್ ಕೂಡ ನನ್ನ ಹತ್ರ ಇದೆ ಸರ್. ಅದು ಇಷ್ಟು ದಿನ ನನ್ನ ಹತ್ರ ಸಾಕ್ಷಿ ಇರಲಿಲ್ಲ ರೀ. ಈಗ 3 ತಿಂಗಳಿಂದ ನನ್ನ ಹತ್ರ ಸಾಕ್ಷಿ ಸಿಕ್ಕಿದ್ದಾವೆ. ಅದನ್ನು ಇಒ ಸರಿಗೆ ಗಮನಕ್ಕೆ ತಂದೀನಿ ರೀ, CO ಸರಿಗೆ ಗಮನಕ್ಕೆ ತಂದೀನಿ ರೀ, ಮತ್ತು ನಾನು ಕಮಿಷನರ್ ಸರಿಗೂ ಕೊಟ್ಟು ಬಂದೀನಿ ರೀ. ಅಲ್ಲಿಗೆ ಅವ್ರ ಕಡೆಯಿಂದ ನಮ್ಮ ರಿಪ್ಲೈನೂ ಬಂದಿದೆ ರೀ. 130 ಸರ್. ಈಗ ಸದ್ಯಕ್ಕೆ ನನ್ನ ಹತ್ರ 30 ಅದಾವ ರೀ. ಅದು ನಿಮ್ಮ ಕೈಯಲ್ಲೆಲ್ಲ ಹಂಚಿದ್ದೀನಿ. ಇನ್ನೂ 100 ಮೊಟೇಶನು ಮೊನ್ನೆ ತಾಲೂಕು ಪಂಚಾಯತ್ ADC ರಮೇಶ್ ಅವರು ಬಂದಿದ್ರು ರೀ. ಅವ್ರು ತನಿಖೆ ಮಾಡಿದಾಗ 100 ಮೊಟೇಶನು ಬೆಳಕಿಗೆ ಬಂದಿದ್ದಾರೆ. ಅವ್ರು ಚೆಕ್ ಮಾಡಿದ್ದಾರೆ. ಅದನ್ನು ಅವರು ರಿಪೋರ್ಟ್ ಕೊಟ್ಟರು. ಕರ್ತವ್ಯ ಲೋಪ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ಇಲ್ಲ ಸರ್, ಯಾವುದಕ್ಕೂ ಆಗಿಲ್ಲ ರೀ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.